ನಾಳೆ ನಡೀತಕ್ಕಂಥ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಇರ್ತಕ್ಕಂಥ ಕ್ವಶನ್ ಪೇಪರ್ ಅದ, ಹೌದಾ? ಭಾಳ ರಿಪೀಟೆಡ್ ಕ್ವಶನ್ಸ್, ಭಾಳ ಇಂಪಾರ್ಟೆಂಟ್ ಇರ್ತಕ್ಕಂಥ ಪ್ರಶ್ನೆಗಳು. ಇದು ಒಂದು ಟೈಮ್ ನೋಡ್ಕೊರಿ, ನಾಳೆ ಯಾವ ರೀತಿ ಬರ್ತಾವ ಅಂತಕ್ಕಂಥದ್ದು ಕ್ವಶನ್ ಪೇಪರ್ ಅದ. ವಿದ್ಯುತ್ ಫಸ್ಟ್ ಪ್ರಶ್ನೆ ನೋಡ್ರಿ. ವಿದ್ಯುತ್ ಪ್ರವಾಹದ SI ಏಕಮಾನ ಯಾವುದಪ್ಪ ಅಂತಂದರೆ ಆ್ಯಂಪಿಯರ್. ಫಸ್ಟ್ ಒನ್ ಇಸ್ ದ ರೈಟ್ ಆನ್ಸರ್. ಸೆಕೆಂಡ್, ಕೆಳಗಿನ ಚಿತ್ರವನ್ನು ಗಮನಿಸಿ ವೃತ್ತಾಕಾರದ ಸುರುಳಿ ಕೇಂದ್ರ ಸಿನಲ್ಲಿ ಕಾಂತಕ್ಷೇತ್ರವು ಅಂತ ಕೇಳ್ಯಾರ. ಸಿನಲ್ಲಿ ಯಾವ ಥರ ಇರ್ತಪ್ಪ ಕಾಂತಕ್ಷೇತ್ರ ಅಂತಂದರೆ ಶೂನ್ಯ ಆಗಿರುತ್ತೆ ನೋಡಿ, ಸಿ ಎ ಆಪ್ಷನ್. ವಾಹನದ ಹಿನ್ನೋಟ ದರ್ಪಣ ಯಾವ ದರ್ಪಣವನ್ನು ಬಳಸ್ತಾರಪ್ಪ ಅಂದರೆ ಪೀರ್ಣ ದರ್ಪಣ ಬಳಸ್ತಾರೆ. ನಾಲ್ಕನೇ ಪ್ರಶ್ನೆ, ಗೃಹ ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ತಡೆಯಲು ಯಾವುದಾದ್ರೂ 2 ಸಲಹೆಗಳನ್ನು ಪಟ್ಟಿ ಮಾಡಿ ಅಂತ ಕೇಳ್ಯಾರ. ಯಾವುದಾದ್ರೂ 2 ಸಲಹೆಗಳನ್ನು ಬರಿಬೋದು ನೀವು ಇದರೊಳಗೆ, ಹೌದಾ? ವಿದ್ಯುತ್ ಮಂಡಲದಲ್ಲಿ ಸಜೀವ ಮತ್ತು ತಟಸ್ಥ ತಂತಿಗಳು ನೇರ ಸಂಪರ್ಕಕ್ಕೆ ಬರಬಾರ್ದು. ತಂತಿಗಳ ಮೇಲಿನ ಅವಾಹಕ ಹೊದಿಕೆ ಹಾನಿಯಾಗಬಾರ್ದು. ವಿದ್ಯುತ್ ಉಪಕರಣಗಳಲ್ಲಿ ದೋಷವಿರಬಾರದು. ಹಲವು ಉಪಕರಣಗಳು ಒಂದೇ ಸಾಕೆಟ್ಗೆ ಜೋಡಿಸಿರಬಾರದು, ಹೌದಾ? ವಿದ್ಯುತ್ ಮಂಡಲದಲ್ಲಿ ಸೂಕ್ತ ದರದ ಫ್ಯೂಸ್ ಬಳಸುವುದು. ಯಾವುದಾದ್ರೂ ಇದರಲ್ಲಿ 2 ಪ್ರಶ್ನೆ ಪಾಯಿಂಟ್ಸ್ಗಳನ್ನು ಬರಿಬಹುದು. 5ನೇ ಪ್ರಶ್ನೆ ನೋಡ್ರಿ, ಸರಳ ವಿದ್ಯುತ್ ಮಂಡಲದ ಚಿತ್ರವನ್ನು ಅಮೀಟರ್ ವೋಲ್ಟ್ ಮೀಟರ್ಗಳನ್ನು ಗುರುತಿಸಿ ಅಂತ ಕೇಳ್ಯಾರ. ಹೌದಾ? ಸರಳ ವಿದ್ಯುತ್ ಮಂಡಲದ ಚಿತ್ರ ಬರೀರಿ, ಅಮೀಟರ್ ಎಲ್ಲದ ವೋಲ್ಟ್ ಮೀಟರ್ ಯಾವ ರೀತಿ ಅದ ಮತ್ತು ತೋರಿಸ್ಬೇಕಷ್ಟೇ. ನೆಕ್ಸ್ಟ್ 6ನೇ ಪ್ರಶ್ನೆ, ಒಂದು ವಿದ್ಯುತ್ ಮೋಟಾರ್ 220 ವೋಲ್ಟ್ ಆಕಾರದಿಂದ 10 ಆಂಪಿಯರ್ ವಿದ್ಯುತ್ ಪ್ರವಾಹವನ್ನು ಪಡೆಯುತ್ತದೆ. ಮೋಟಾರ್ನ ಸಾಮರ್ಥ್ಯವನ್ನು ಕಂಡುಹಿಡಿಯಿರಿ ಅಂತ ಕೇಳ್ಯಾರ. ವಿ ವ್ಯಾಲ್ಯೂ ಕೊಟ್ಟರೆ, ಎ ವ್ಯಾಲ್ಯೂ ಕೊಟ್ಟರೆ. ಪಿ ಈಕ್ವಲ್ ಟು ಸಾಮರ್ಥ್ಯ ಅಂತ ಬಂದರೆ ಪಿ ಕಂಡುಹಿಡಿಬೇಕು. ಪಿ ಈಕ್ವಲ್ ಟು ವಿ ಇಂಟು ಐ ಅದು, ಹೌದಾ? ಡೈರೆಕ್ಟ್ ಮಲ್ಟಿಪ್ಲಿಕೇಶನ್ ಮಾಡಿಬಿಟ್ರೆ ಆನ್ಸರ್ ಸಿಕ್ಬಿಡುತ್ತೆ ನಿಮಗೆ, ಓಕೆನಾ? ನೆಕ್ಸ್ಟ್ ನೋಡ್ರಿ, ಬಿಳಿಯ ಬಣ್ಣದ ಬೆಳಕಿನ ಪುನರ್ ಸಂಯೋಜನೆಯನ್ನು ತೋರಿಸಲು ನ್ಯೂಟನ್ ಅವರು ಮಾಡಿದ ಪ್ರಯೋಗ ಚಿತ್ರವನ್ನು ಬರೆಯಿರಿ ಅಂತಂದರೆ ಈ ಥರ ಚಿತ್ರ ಬರೀಬೇಕು. ನೆಕ್ಸ್ಟ್ ನೋಡಿ, 8ನೇ ಪ್ರಶ್ನೆ, ಬೆಳಕಿನ ಪ್ರತಿಫಲನದ 2 ನಿಯಮಗಳನ್ನು ನಿರೂಪಿಸಿ ಅಂತ ಕೇಳ್ಯಾರ. ದರ್ಪಣದ ವರ್ಧನೆ ಎಂದರೇನು? ವರ್ಧನೆಯ ಮೌಲ್ಯದಲ್ಲಿ ಋಣಾತ್ಮಕ ಚಿಹ್ನೆ ಏನನ್ನು ಸೂಚಿಸುತ್ತದೆ? 1ನೇ ನಿಯಮ ಏನು ಹೇಳ್ತಪ್ಪ ಅಂತಂದರೆ ಪತನ ಕೋನ ಪ್ರತಿಫಲನದ ಕೋನಕ್ಕೆ ಸಮವಾಗಿರುತ್ತದೆ. 2ನೇ ನಿಯಮ, ಪತನ ಕಿರಣ ಪ್ರತಿಫಲನದ ಕಿರಣ ಮತ್ತು ಪತನ ಬಿಂದುವಿನಲ್ಲಿ ಪ್ರತಿಫಲನದ ಮೇಲ್ಮೈಗೆ ಎಳೆದ ಲಂಬ, ಈ 3 ಏನಪ್ಪ ಅಂದರೆ ಒಂದೇ ಸಮತಲದಲ್ಲಿ ಇರ್ತಾವೆ. ಇವು 2 ನಿಯಮಗಳು ಭಾಳ ಇಂಪಾರ್ಟೆಂಟ್ ಇರ್ತಕ್ಕಂಥವು. ನೆಕ್ಸ್ಟ್ ಆನ್ಸರ್ ಯಾವುದಪ್ಪ ಅಂದರೆ ದರ್ಪಣದಲ್ಲಿ ಉಂಟಾದ ಪ್ರತಿಬಿಂಬದ ಎತ್ತರ ವಸ್ತುವಿನ ಎತ್ತರಗಳ ನಡುವಣ ಅನುಪಾತ ವರ್ಧನೆ ಅಂತ ಕರೀತಾರೆ. ವರ್ಧನೆಯ ಮೌಲ್ಯದಲ್ಲಿ ಋಣಾತ್ಮಕ ಚಿಹ್ನೆಯು ಪ್ರತಿಬಿಂಬವು ಸತ್ಯ ಪ್ರತಿಬಿಂಬ ಎಂದು ಸೂಚಿಸುತ್ತದೆ. ಆಯತಾಕಾರದ ಗಾಜಿನ ಚಪ್ಪಡಿಯ ಮೂಲಕ ಬೆಳಕಿನ ವಕ್ರೀಭವನವನ್ನು ತೋರಿಸುವ ಚಟುವಟಿಕೆಯನ್ನು ವಿವರಿಸಿರಿ ಅಂತ ಕೇಳ್ಯಾರ. ಹೌದಾ? ಅದಕ್ಕೆ ಒಂದು ಡ್ರಾಯಿಂಗ್ ಬೋರ್ಡ್ನ ಮೇಲೆ ಬಿಳಿ ಕಾಗದವನ್ನು ಹಾಳೆಯನ್ನು ಡ್ರಾಯಿಂಗ್ ಪಿನ್ನುಗಳ ಸಹಾಯದಿಂದ ಅಳವಡಿಸಿ ಆಯತಾಕಾರದ ಗಾಜಿನ ಚಪ್ಪಡಿಯನ್ನು ಹಾಳೆಯ ಮೇಲೆ ಮಧ್ಯಭಾಗದಲ್ಲಿ ಇರಿಸಬೇಕು ಮತ್ತು ಗಾಜಿನ ಚಪ್ಪಡಿಯ ಸುತ್ತಲೂ ಪೆನ್ಸಿಲ್ ಸಹಾಯದಿಂದ ರೇಖೆಗಳನ್ನು ಎಳೆಯಬೇಕು. ಹೌದಾ? ಒಂದೇ ರೀತಿಯ 4 ಗುಂಡು ಪಿನ್ನುಗಳನ್ನು ತೆಗೆದುಕೊಂಡು ಅದರಲ್ಲಿ 2 ಪಿನ್ನುಗಳನ್ನು ಹಾಳೆಗೆ ಲಂಬವಾಗಿರುತ್ತೆ. ಬೆರಳಿನಂಚಿನೊಂದಿಗೆ ಒಂದು ಓರೆಯಾದ ರೇಖೆಯನ್ನು ಉಂಟು ಮಾಡುವಂತೆ ಪಿನ್ನುಗಳನ್ನು ಚುಚ್ಚಬೇಕು. ಹೌದಾ? ಈ ಥರ ಏನಪ್ಪ ಅಂದರೆ ಒಂದು 5-6 ಪಾಯಿಂಟ್ಸ್ ಬರೆದುಬಿಡ್ರಿ. ನೆಕ್ಸ್ಟ್ ಏನಪ್ಪ ಅಂದರೆ ಸಮೀಪ ದೃಷ್ಟಿ ಎಂದರೆ ಏನು? ಹೌದಾ? ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಎಂದರೇನು? ಹೌದಾ? ಈ ಭಾಳ ಇಂಪಾರ್ಟೆಂಟ್ ಇರ್ತಕ್ಕಂಥ ಪ್ರಶ್ನೆಗಳಿವು. ನಕ್ಷತ್ರಗಳು ಮಿನುಗುವಂತೆ ಕಾಣುತ್ತವೆ ಆದರೆ ಗ್ರಹಗಳು ಮಿನುಗುವುದಿಲ್ಲ ಏಕೆ? ಹೌದಾ? ಆನ್ಸರ್ ಅದ ನೋಡ್ಕೊರಿ. ನೆಕ್ಸ್ಟ್ ಯಾವುದಪ್ಪ ಅಂದರೆ ಸೊಲೊನಾಯ್ಡ್ ಎಂದರೇನು? ಸೊಲೊನಾಯ್ಡ್ ಎಂದರೇನು? ಫ್ಲೇಮಿಂಗ್ನ ಎಡಗೈ ನಿಯಮವನ್ನು ನಿರೂಪಿಸಿ. ಭಾಳ ಇಂಪಾರ್ಟೆಂಟ್ ಪ್ರಶ್ನೆ. ನೆಕ್ಸ್ಟ್ ಯಾವುದಪ್ಪ ಅಂತಂದರೆ ಜೌಲನ ಉಷ್ಣೋತ್ಪಾದನೆ ನಿಯಮವನ್ನು ನಿರೂಪಿಸಿ ಮತ್ತು ವಿದ್ಯುತ್ನ ಉಷ್ಣೋತ್ಪಾದನಾ ಪರಿಣಾಮದ ಮೇಲೆ ಕಾರ್ಯನಿರ್ವಹಿಸುವ 4 ಸಾಧನಗಳನ್ನು ಹೆಸರಿಸಿ ಅಂತ ಕೇಳ್ಯಾರ. ಹೌದಾ? ಸಾಧನಗಳ ಹೆಸರು ಬರೀರಿ. ನೆಕ್ಸ್ಟ್ ಏನಪ್ಪ ಅಂತಂದರೆ ಓಮನ ನಿಯಮವನ್ನು ನಿರೂಪಿಸಿ ವಾಹಕದ ರೋಧವು ಅವಲಂಬಿಸಿರುವ ಅಂಶಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿರ್ತಾರೆ. ಭಾಳ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು. 2 ಬಿಂದುಗಳ ನಡುವಿನ ಮಾತ್ರ 1 ವ್ಯಾಟ್ ಈ ಹೇಳಿಕೆ ಸಮರ್ಥಿಸಿ ಅಂತ ಕೇಳಿರ್ತಾರೆ. ಹೌದಾ? ವಾಹಕದ ಉದ್ದ ನೆನಪಿರಲಿ, ವಾಹಕದ ಅಡ್ಡ ಕೊಯ್ತ, ವಾಹಕದ ತಾಪ, ವಾಹಕದ ಪ್ರಾಕೃತಿಕ ಗುಣ, ಇವು ಭಾಳ ಇಂಪಾರ್ಟೆಂಟ್ ನೋಡಿರಿ. ನೆಕ್ಸ್ಟ್ ಯಾವುದಪ್ಪ ಅಂತಂದರೆ ನೆಕ್ಸ್ಟ್ 12ನೇ ಪ್ರಶ್ನೆ ನೋಡಿರಿ. ಒಂದು ವಸ್ತುವನ್ನು 20 ಸೆಂಟಿಮೀಟರ್ ಸಂಗಮ ದೂರವಿರುವ ಪೀನ ಮಸೂರದ ಪ್ರಧಾನ ಅಕ್ಷದ ಮೇಲೆ ಲಂಬವಾಗಿರಿಸಲಾಗಿದೆ. ಪ್ರತಿಬಿಂಬದ ಸ್ಥಾನ 60 ಸೆಂಟಿಮೀಟರ್ ಆಗಲು ವಸ್ತುವನ್ನು ಮಸೂರದಿಂದ ಎಷ್ಟು ದೂರದಲ್ಲಿ ಇರಿಸಬೇಕು ಅಂತ ಕೇಳ್ಯಾರ. ಹೌದಾ? ಇದಕ್ಕೆ ಈ ಥರ ಇತ್ತಪ್ಪ ಅಂತಂದರೆ ಎಫ್, ವಿ ಮತ್ತು ಯು ಕಂಡುಹಿಡಿಬೇಕು ನಾವು. 1/f = 1/v - 1/u. ಈ ಫಾರ್ಮುಲಾ ನೆನಪಿಟ್ಕೋರಿ. ಡೈರೆಕ್ಟಾಗಿ ಅದ್ರ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿರಿ, ಆನ್ಸರ್ ಬಂದುಬಿಡುತ್ತೆ. ಹೌದಾ? 1/u ಒಂದು ಯು ವ್ಯಾಲ್ಯೂ ಬೇಕಾಯ್ತು ಅಂದ್ರೆ ಜಸ್ಟ್ ಅದು ರಿವರ್ಸ್ ಮಾಡ್ಕೋಬೇಕು.
ನೆಕ್ಸ್ಟ್ ಏನಪ್ಪ ಅಂತಂದರೆ ರಸಾಯನಶಾಸ್ತ್ರದಿಂದ ಕೇಳ್ತಕ್ಕಂಥ ನೋಡ್ರಿ, ಪೆಂಟನ್ಯಾಲಿನಲ್ಲಿರುವ ಕ್ರಿಯಾ ಗುಂಪು CHO. 14ನೇ ಪ್ರಶ್ನೆ ಏನು ಹೇಳ್ತಪ್ಪ ಅಂದರೆ, ಸೂರ್ಯನ ಬೆಳಕಿಗೆ ತೆರೆದಿಟ್ಟ ಬೆಳ್ಳಿಯ ಕ್ಲೋರೈಡ್ ಬೂದು ಬಣ್ಣಕ್ಕೆ ತಿರುಗುತ್ತೆ, ಏಕೆಂದರೆ ಬೆಳ್ಳಿಯ ಕ್ಲೋರೈಡ್ ಅಂತ ಕೇಳ್ಯಾರ. ವಿಭಜನೆಗೊಂಡು ಬೆಳ್ಳಿ ಏನಾಗ್ತಂದ್ರೆ ಉಂಟಾಗುತ್ತದೆ. ನೆಕ್ಸ್ಟ್ ನೋಡ್ರಿ, ಕಬ್ಬಿಣವನ್ನು ಕಠಿಣ ಮತ್ತು ಬಲಯುತವಾಗಿಸಲು ಶುದ್ಧ ಕಬ್ಬಿಣಕ್ಕೆ ಕಾರ್ಬನ್ ಏನು ಮಾಡಬೇಕು, ಸೇರಿಸಲಾಗುತ್ತದೆ. ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಪ್ರಬಲ ಆಮ್ಲ ಎನ್ನಲಾಗುವುದು ಏಕೆ ಅಂತ ಕೇಳ್ಯಾರ. ಹೌದಾ, ಇದೊಂದು ಪ್ರಶ್ನೆ. ಆಮೇಲೆ ಲೋಹ ಉದ್ಧರಣದಲ್ಲಿ ಹುರುವಿಕೆ ಎಂದರೇನು? ನೆಕ್ಸ್ಟ್ ಪ್ರಶ್ನೆ 18ನೇದು, ಕಾರ್ಬನ್ ಸಂಯುಕ್ತಗಳ ಒಂದು ಗುಂಪಿನ ಮೊದಲನೇ ಸದಸ್ಯ CH3Cl ಆಗಿದೆ. ಈ ಗುಂಪಿನ ಮೂರನೇ ಸದಸ್ಯ ಸಂಯುಕ್ತದ ಅಣುಸೂತ್ರವನ್ನು ಹೆಸರಿಸಿರಿ ಅಂತ ಕೇಳ್ಯಾರ. ಈ ಥರ ಅಣುಸೂತ್ರ. 19ನೇದು, ಘನ ಸೋಡಿಯಂ ಕ್ಲೋರೈಡನ್ನು ಹೊಂದಿರುವ ಪ್ರಣಾಳಕ್ಕೆ ಸಾರಯುಕ್ತ ಸಲ್ಫ್ಯೂರಿಕ್ ಆಮ್ಲವನ್ನು ಸೇರಿಸಿದಾಗ X ಅನಿಲ ಬಿಡುಗಡೆ ಆಗುತ್ತೆ. ಈ ಅನಿಲವನ್ನು ಸೇರಿಗೆ ಹಾಯಿಸಿದಾಗ ಉಂಟಾಗುವ ಆಯನಗಳು ಯಾವುವು ಅಂತ ಕೇಳ್ಯಾರ. ಹೌದಾ, X ಅನಿಲವನ್ನು ಕ್ಲೋರ್ ಆಲ್ಕಲಿ ಪ್ರಕ್ರಿಯೆಯಲ್ಲಿ ದೊರೆಯುವ ಪ್ರತ್ಯಾಮ್ಲೀಯ ಜಲೀಯ ದ್ರಾವಣಕ್ಕೆ ಹಾಯಿಸಿದಾಗ ದೊರೆಯುವ ಉತ್ಪನ್ನಗಳು ಯಾವುವು ಅಂತ ಕೇಳ್ಯಾರ. ಹೌದಾ, ಆಯನಗಳು, ಉತ್ಪನ್ನಗಳು ನೆನಪಿಟ್ಕೋರಿ. ನೆಕ್ಸ್ಟ್ 20ನೇ ಪ್ರಶ್ನೆ, ವಿಲೀನತೆ, ದ್ರವಣ ಬಿಂದು, ಭೌತ ಸ್ಥಿತಿ ಮತ್ತು ವಿದ್ಯುತ್ ವಾಹಕತೆಗೆ ಸಂಬಂಧಿಸಿದಂತೆ ಆಯನಿಕ ಸಂಯುಕ್ತ ಗುಣಗಳನ್ನು ಬರೆಯಿರಿ ಅಂತ ಕೇಳ್ಯಾರ. ವಿಲೀನತೆ, ದ್ರವಣ ಬಿಂದು, ಭೌತ ಸ್ಥಿತಿ, ವಿದ್ಯುತ್ ವಾಹಕತೆ. ಇವು ನೋಡ್ರಿ, ಕಾರಣ ಕೊಡಿರಿ ಅಂತ ಕೇಳಿದಾರೆ. ಹೌದಾ, ಕಾರಣ ಕೊಡಿರಿ ಅಂತಂದರೆ ಇದನ್ನು ನೋಡ್ರಿ ಯಾವ ರೀತಿ ಅದು ಆನ್ಸರ್ ಹ್ಯಾಂಗೆ ರೀತಿ ಬರೀಬೇಕು. ಅದು ಸಾಬೂನು ಕೊಳೆಯನ್ನು ಸ್ವಚ್ಛಗೊಳಿಸೋ ಪ್ರಕ್ರಿಯೆಯನ್ನು ವಿವರಿಸಿರಿ. ಭಾಳ ಇಂಪಾರ್ಟೆಂಟ್ ಇದು, ಸಾಬೂನು ಬಗ್ಗೆ ನೆನಪಿರಲಿ. ಹೌದಾ, ಇವೆಲ್ಲ ಪಾಯಿಂಟ್ಸ್ಗಳನ್ನು ನೋಡ್ಕೊರೋ ಒನ್ ಟೈಮ್. ನೆಕ್ಸ್ಟ್, ಕಾರ್ಬನ್ ಪರಮಾಣುಗಳು ಕ್ಯಾಟ್ ಆಯನ ಅಥವಾ ಆಯನ ಉಂಟು ಮಾಡುವುದಿಲ್ಲ ಏಕೆ ಅಂತ ಅದೊಂದು ಪ್ರಶ್ನೆ. ನೆಕ್ಸ್ಟ್ ಏನಪ್ಪ ಅಂದರೆ, ಕೆಳಗಿನ ಸಮೀಕರಣವನ್ನು ಸರಿದೂಗಿಸಿ ಅಂತ ಕೇಳ್ತಾರೆ. ಸಮೀಕರಣಗಳು ಕೊಟ್ಟಿರ್ತಾರೆ, ಅದನ್ನು ಬ್ಯಾಲೆನ್ಸ್ ಮಾಡಬೇಕು. ಹೌದಾ, ಭಾಳ ಇಂಪಾರ್ಟೆಂಟ್. ಕರೆಕ್ಟಾಗಿ ನೋಡ್ಕೊರಿ ಯಾವ ರೀತಿ ಬ್ಯಾಲೆನ್ಸ್ ಮಾಡಬೇಕು ಎಂಬುದು. ಎರಡು ಕಡೆ ಸೇಮ್ ಆಗಿ ಇರಬೇಕು ಆಯನಗಳು. ಅದೇ ಥರ ಏನಪ್ಪ ಅಂದರೆ, ಕೆಳಗಿನ ರಾಸಾಯನಿಕ ಕ್ರಿಯೆಗಳನ್ನು ರಾಸಾಯನಿಕ ಸಮೀಕರಣಗಳಾಗಿ ಪರಿವರ್ತಿಸಿ. ಅವ್ರು ವರ್ಡದಾಗ ಕೊಟ್ಟಿರ್ತಾರೆ, ಅದೇನಪ್ಪ ಅಂದರೆ ಪರಿವರ್ತಿಸಬೇಕು. ನಾವು ಸಂಕೇತ ರೂಪದ ಬರಿಬೇಕು. ಆಮ್ಲ ಮಳೆ ಎಂದರೇನು? ನೆಕ್ಸ್ಟ್, ಅಡಿಗೆ ಸೋಡಾದ ರಾಸಾಯನಿಕ ಹೆಸರು ಮತ್ತು ಅಣುಸೂತ್ರವನ್ನು ಬರೆಯಿರಿ. ಲೋಹದ ಮೇಲೆ ಅಭಯವರ್ತನೆ ತೋರಿಸಲು ಉಪಯೋಗಿಸುವ ಉಪಕರಣಗಳ ಜೋಡಣೆಯ ಚಿತ್ರವನ್ನು ಬರೆಯಿರಿ. ಕೆಳಗಿನ ಭಾಗಗಳನ್ನು ಗುರುತಿಸಿ ಅಂತ ಹೇಳ್ಯಾರ. ನೀರಿನಲ್ಲಿ ಅದ್ದಿದ ಗಾಜಿನ ನೂಲು ನಿರ್ಗಮ ನಾಳ ಎಲ್ಲಿ ಬರ್ತದೆ ಗುರುತಿಸ್ಬೇಕು. ಇಲ್ಲ ನೋಡ್ರಿ, ಹೌದಾ, ಚಿತ್ರ ಭಾಳ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು. ನೆಕ್ಸ್ಟ್ ಏನಪ್ಪ ಅಂತಾರೆ, 25ನೇ ಪ್ರಶ್ನೆ, C3H7COOHನ ಅಣುವಿನಲ್ಲಿರುವ ಏಕಬಂಧಗಳು ಮತ್ತು ದ್ವಿಬಂಧಗಳ ಸಂಖ್ಯೆ ಎಷ್ಟು ಅಂತ ಕೇಳ್ಯಾರ. ಅಥವಾ ಅದೇ ಥರ ಸೈಕ್ಲೋಪೆಂಟೇನ್ ಮತ್ತು ಪ್ರೊಪೆನಾಲ್ಗಳ ರಚನಾ ಸೂತ್ರಗಳನ್ನು ಬರೆಯಿರಿ. ಕಾರ್ಬನ್ ನಡುವೆ ದ್ವಿಬಂಧವನ್ನು ಹೊಂದಿರುವ ಸಂಯುಕ್ತವನ್ನು ಏಕಬಂಧಗಳನ್ನು ಹೊಂದಿರುವ ಸಂಯುಕ್ತಗಳ ಪರಿವರ್ತಿಸುವ ಕ್ರಿಯೆಯಲ್ಲಿ ಬಳಸುವ ಬದಲಾವಣೆ ಒಳಪಡುವ ವಸ್ತುವನ್ನು ಹೆಸರಿಸಿ. ನೋಡಿರಿ, ಈ ಥರ ABC 4 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ. ಈ ಥರ ರಚನಾ ಸೂತ್ರಗಳು ಬರೀಬೇಕು. ಹೌದಾ, ಅವು 1 ಮಾರ್ಕ್ಸ್ 2 ಮಾರ್ಕ್ಸ್ ಇರ್ತಕ್ಕಂಥವೆ. ನೆಕ್ಸ್ಟ್ ಬಯಾಲಜಿ ನೋಡಿರಿ, ಜೀವ ವಿಜ್ಞಾನದಲ್ಲಿ ಕೇಳ್ತಕ್ಕಂಥವು ಬಹು ಆಯ್ಕೆ ಪ್ರಶ್ನೆಗಳು. ನೋಡಿರಿ, ಕೆಳಗಿನ ಚಿತ್ರವನ್ನು ಗಮನಿಸಿ X ರಚನೆಯ ಲಕ್ಷಣ ಮತ್ತು ಕಾರ್ಯವನ್ನು ಕ್ರಮವಾಗಿ ಕೇಳ್ಯಾರ. ಹೌದಾ, ದಪ್ಪನಾದ ಭಿತ್ತಿಯನ್ನು ಹೊಂದಿದೆ ಮತ್ತು ಹೊಸ ರೈಜೋಪಸ್ ಆಗಿ ಬೆಳೆಯುತ್ತದೆ. ಪಿತ್ತರಸಕ್ಕೆ ಸಂಬಂಧಿಸಿದ ಸರಿಯಾದ ಹೇಳಿಕೆ ಪಿತ್ತರಸವು ಅಂತ ಕೇಳಿ. ಎಕ್ಕರದಿಂದ ಸ್ರವಿಕೆ ಆಗುತ್ತದೆ, ಆಹಾರವನ್ನು ಪ್ರತ್ಯಾಮ್ಲೀಯಗೊಳಿಸುತ್ತದೆ. ಕೆಳಗೆ ಜೀನ್ ವಂಶವಾಹಿಗೆ ಸಂಬಂಧಿಸಿದ ಸರಿಯಾದ ಹೇಳಿಕೆ ಅಂತ ಕೇಳ್ಯಾರ. ಇದರೊಳಗೆ ಸರಿಯಾದ ಹೇಳಿಕೆ ಯಾವುದಪ್ಪ ಅಂದರೆ 1 ಮತ್ತು 2 ಆಗಿರ್ತದೆ ನೋಡಿರಿ. ಅದೇ ಥರ DNA ಸ್ವಪ್ರತಿಕರಣ ಎಂದರೇನು? 30ನೇ ಪ್ರಶ್ನೆ, ಮಾನವನ ದೇಹದಲ್ಲಿ ರಕ್ತದಲ್ಲಿರುವ ಹಿಮೋಗ್ಲೋಬಿನ್ ಪ್ರಮಾಣಕ್ಕೂ ಬಿಡುಗಡೆಯಾಗುವ ATP ಪ್ರಮಾಣಕ್ಕೂ ಇರುವ ಸಂಬಂಧವೇನು? ಸಸ್ಯಗಳಲ್ಲಿ ಅಬ್ಸಿಸಿಕ್ ಆಮ್ಲದ ಕಾರ್ಯ ಏನದಪ್ಪ ಅಂದರೆ ಸಸ್ಯದ ಬೆಳವಣಿಗೆ ಕುಂಠಿತಗೊಳಿಸ್ತದೆ ಅಬ್ಸಿಸಿಕ್ ಆಮ್ಲ. ನೆಪ್ರಾನ್ ರಚನೆ ತೋರಿಸುವ ಚಿತ್ರವನ್ನು ಬರೆಯಿರಿ. ಗ್ಲಾಮರಸ್ ಅನ್ನು ಗುರುತಿಸಿ ಅಂತ ಕೇಳ್ಯಾರ. ಪರಾವರ್ತಿತ ಶಾಪದ ಪ್ರಮುಖ ಭಾಗಗಳನ್ನು ಹೆಸರಿಸಿ. ಮಾನವರಲ್ಲಿ ಲೈಂಗಿಕ ಪರಿಪಕ್ವತೆಗೆ ಕಾರಣವಾದ ಹಾರ್ಮೋನ್ಗಳು ಯಾವುವು? ಪರಿಪಕ್ವತೆ ಪುರುಷರಲ್ಲಿ ಟೆಸ್ಟೋಸ್ಟೆರಾನ್, ಸ್ತ್ರೀಯಲ್ಲಿ ಈಸ್ಟ್ರೋಜನ್. ಭಾಳ ಇಂಪಾರ್ಟೆಂಟ್ ಇರ್ತಕ್ಕಂಥ ನೆನಪಿರಿ. ಮಾನವನ ಮಿದುಳಿನ ಚಿತ್ರವನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ. ಕೆಳಗಿನ ಭಾಗಗಳನ್ನು ಗುರುತಿಸಿ ಅಂತ ಕೇಳ್ಯಾರ. ಹೌದಾ, ಭಾಗಗಳು ಮಸ್ತಿಷ್ಕ ಮತ್ತು ಪಾನ್ಸ್. ಭಾಳ ಇಂಪಾರ್ಟೆಂಟ್. ನಾಳೆ 3 ಮಾರ್ಕ್ಸ್ ಅಥವಾ 4 ಮಾರ್ಕ್ಸ್ ಫಿಕ್ಸ್ ಕ್ವಶನ್ ನೋಡಿ. ಕೆಂಪು ಬಣ್ಣದ ಹೂಗಳನ್ನು ಬಿಡುವ ಎತ್ತರವಾದ ಬಟಣಿ ಸಸ್ಯ ಬಿಳಿ ಬಣ್ಣದ ಹೂಗಳನ್ನು ಬಿಡುವ ಗಿಡ್ಡವಾದ ಬಟಣಿ ಸಸ್ಯದೊಂದಿಗೆ ಸಂಕಲನಗೊಳಿಸಿದೆ. F2 ಪೀಳಿಗೆಯ ಫಲಿತಾಂಶ ಚೆಕ್ಕರ್ ಬೋರ್ಡ್ ಫಿಕ್ಸ್ ಆಗಿರ್ತದೆ ನೋಡ್ರಿ. ಹೌದಾ, 9:3:3:1 ನೆನಪಿರಿ. ರೇಷನ್ ಕೇಳ್ತಾರೆ 1 ಮಾರ್ಕ್ಸ್ನಾಗ.
ಬಟಾಣಿದು, ಹಳದಿ ಬೀಜಗಳದ್ದು 3:1 ಯಾವುದರ ಒಂದು ಭಾಳ ಇಂಪಾರ್ಟೆಂಟ್ ಇರ್ತಕ್ಕಂಥವು. ಅದೇ ಥರ 36ನೇ ಜೈವಿಕ ವಿಘಟನೆಗೆ ಒಳಗಾಗುವ ವಸ್ತುಗಳು ಎಂದರೇನು? ಓಝೋನ್ ಪದರದ ಕುಸಿತಕ್ಕೆ ಕಾರಣವಾದ ಸಂಶ್ಲೇಷಿತ ರಾಸಾಯನಿಕ ಯಾವುದು ಅಂತ ಕೇಳ್ಯಾರ. ವಿಘಟಕ ಜೀವಿಗಳ 2 ಉದಾಹರಣೆಗಳನ್ನು ಬರೆಯಿರಿ. ಆನ್ಸರ್ ಓದ್ಕೋರಿ. ಹೌದಾ. ನೆಕ್ಸ್ಟ್ ಪ್ರಶ್ನೆ, ಮಹಾಪಧಮನಿ ಮತ್ತು ಉಪಪಸ್ಕ ಅಭಿಧಮನಿಗಳ ಕಾರ್ಯಗಳೇನು? ಸಸ್ಯಗಳ ದ್ಯುತಿ ಸಂಶ್ಲೇಷಣೆಯಲ್ಲಿ ಜರುಗುವ ಘಟನೆಗಳನ್ನು ತಿಳಿಸಿ. ಮಹಾಪಧಮನಿ, ಉಪಪಸ್ಕ ಅಭಿಧಮನಿ. ಹೌದಾ. ಕ್ಲೋರೋಫಿಲ್ನಿಂದ ಬೆಳಕಿನ ಶಕ್ತಿ ಹೀರುವಿಕೆ. ಹೌದಾ. ಆನ್ಸರ್. ಕೋಶೀಯ ಉಸಿರಾಟದ ಮೊದಲ ಹಂತದಲ್ಲಿ ಗ್ಲುಕೋಸ್ ಅಣುವು ಕೋಶ ದ್ರವದಲ್ಲಿ ಯಾವ ಅಣುವಾಗಿ ವಿಭಜಿಸಲ್ಪಡುತ್ತೆ? ವಿಭಜನೆಗೊಂಡ ಅಣುವು ಸ್ನಾಯುಕೋಶಗಳಲ್ಲಿ ಹೇಗೆ ವಿಭಜಿಸಲ್ಪಡುತ್ತದೆ ಅಂತಕ್ಕಂಥದ್ದು. ಸ್ಕೈಲಮ್ ಮತ್ತು ಫ್ಲೋಯಮ್ಗಳಿಗೆ ಯಾವುದೇ 2 ವ್ಯತ್ಯಾಸಗಳನ್ನು ಕೇಳ್ಯಾರ. ವ್ಯತ್ಯಾಸ ನೋಡ್ರಿ. ಜೈಲಮ್ ಏನು ಮಾಡುತ್ತೆ, ಫ್ಲೋಯಮ್ ಏನು ಮಾಡುತ್ತೆ. ಲಾಸ್ಟ್ 38 ಪ್ರಶ್ನೆ, ಸ್ತ್ರೀ ಗರ್ಭಾಶಯದಲ್ಲಿ ಭ್ರೂಣದ ಬೆಳವಣಿಗೆ ಹಂತದಲ್ಲಿ ಜರಾಯುವಿನ ಪಾತ್ರವೇನು? ಪುರುಷರಲ್ಲಿ ವೃಷಣಗಳು ಕಿಬ್ಬೊಟ್ಟೆ ಹೊರಗೆ ಇರುತ್ತವೆ ಏಕೆ? ಲೈಂಗಿಕ ಸಂತಾನೋತ್ಪತ್ತಿ ವರ್ಣತಂತುಗಳ ಸಂಖ್ಯೆಯು ಹೇಗೆ ಮರು ಹೊಂದಾಣಿಕೆಯಾಗುತ್ತದೆ ವಿವರಿಸ್ರಿ. ಭಾಳ ಇಂಪಾರ್ಟೆಂಟ್ ಇರ್ತಕ್ಕಂಥ ಇದು ಒಂದು ಪ್ರಶ್ನೆ. ಇಲ್ಲಿ ಕೆಳಗಡೆ ಆನ್ಸರ್ ಅದಾವ. ಯಾವ ರೀತಿಯಾಗಿ ಆನ್ಸರ್ ಎಷ್ಟು ಓದ್ಕೋಬೇಕು, ಪಾಯಿಂಟ್ಸ್ ಯಾವುದು ಓದ್ಕೋಬೇಕು ನೋಡಿರಿ. ಅದೇ ಆಯ್ತು ಅಂತಲೂ ಕೊಟ್ಟರೆ ಇಲ್ಲಿ ಹೈಡ್ರಾ ಮತ್ತು ಪ್ಲೇನೇರಿಗಳಲ್ಲಿ ಸಂತಾನೋತ್ಪತ್ತಿ ಪ್ರಕ್ರಿಯೆಗಳು ಹೇಗೆ ಭಿನ್ನವಾಗಿವೆ? ನಿಷೇಚನದ ನಂತರದ ಹೂವಿನಲ್ಲಾಗುವ ಬದಲಾವಣೆಗಳೇನು? ಬೀಜ ಒಂದು ಭವಿಷ್ಯದ ಸಸ್ಯವಾಗಿ ಹೇಗೆ ಬೆಳೆಯುತ್ತದೆ ಅಂತಕ್ಕಂಥದ್ದು. ಹೌದಾ. ಉತ್ತರ ಯಾವ ರೀತಿಯಾಗಿ ಬರೀಬೇಕು, ಎಷ್ಟು ಬರೆದ್ರೆ ಯಾವುದಕ್ಕೆ ಎಷ್ಟು ಮಾರ್ಕ್ಸ್ ಅಂತಕ್ಕಂಥದ್ದು ಕ್ಲಿಯರಾಗಿ ಅರ್ಥ ಆಗ್ತದೆ. ನೀವು ಎಷ್ಟು ಬರಿಬೇಕಂತಕ್ಕಂಥದ್ದು ಈ ಒಂದು ಕ್ವಶನ್ ಪೇಪರ್ ನಿಮ್ಗೆ ಕ್ಲಿಯರಾಗಿ ಅರ್ಥ ಮಾಡಿಸ್ತಾ ಹೆಂಗೆ ಬರಿಬೇಕಂಥದ್ದು. ಹೌದಾ. ಪಾಯಿಂಟ್ಸ್ ಟು ಯಾವ ಪಾಯಿಂಟಿಗೆ ಯಾವ ಮಾರ್ಕ್ಸ್ ಎಷ್ಟು ಸಿಗ್ತದೆ ಅಂತಕ್ಕಂಥದ್ದು ಕ್ಲಿಯರಾಗಿ ಗೊತ್ತಾಗ್ತದೆ. ಓಕೆ. ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದ ತಿಳಿಸುತ್ತಾ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು. ಧನ್ಯವಾದಗಳು.